One second. Okay, so ಇವಾಗ ಕಾಣಿಸ್ತಿಲ್ಲ. Is it fine? ಸರ್ ಕಾಣಿಸ್ತದೆ ಕಾಣಿಸ್ತದೆ. Okay, good. It's not showing, ಕಾಣಿಸ್ತಿಲ್ಲ ಸರ್. ಕಾಣಿಸ್ತಾ ಇಲ್ವಾ? No, ನೋಡಿ It's visible, sir. ನಿಮ್ಮ ಕಡೆಯಿಂದ ಮೇಬಿ. it's not visible, bro. Yeah. ಯಾರಿಗೂ ಕಾಣಿಸ್ತಾ ಇಲ್ವಾ? ಸರ್ ಕಾಣಿಸ್ತಾ No, ಇತ್ತು we are ಮತ್ತೆ able to remove see. ಆಯ್ತು. Yeah. ಅಂದ್ರೆ ಮತ್ತೆ ನಾನು ರೀಶೇರ್ ಮಾಡಿದೆ, ನಿಮಗೆ ಕಾಣಿಸ್ತಾ ಇಲ್ಲ ಅನ್ಕೊಂಡು ರೀಶೇರ್ ಮಾಡಿದೆ. ಸೊ ಇವಾಗ ಕಾಣಿಸ್ತಾ ಇದೆಯಲ್ಲ? How visible? ಇವಾಗ ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಸೊ ಇವಾಗ ನೀವು ಮ್ಯೂಟ್ ಮಾಡ್ಕೊಳ್ಳಿ. ಸೊ ಏನಾದ್ರು ಡೌಟ್ ಇದ್ದರೆ ಮಾತ್ರ ಅನ್ಮ್ಯೂಟ್ ಮಾಡಿ. ಆ್ಯಂಡ್ ಮೋರ್ ಓವರ್ ಏನೇ ಡೌಟ್ಸ್ ಇದ್ರೂ ನಾವು ಲಾಸ್ಟ್ ಮತ್ತೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ಇವನ್ ನಿಮಗೆ ಡೌಟ್ಸ್ ಏನೇ ಇದ್ರೂ ನಾನು ಬಿಗಿನಿಂಗ್ ಆಫ್ ದ ಕ್ಲಾಸಲ್ಲಿ ಕೂಡ ಡಿಸ್ಕಸ್ ಮಾಡ್ತೀನಿ. ಆಮೇಲೆ ಲಾಸ್ಟಲ್ಲಿ ಕೂಡ ನಿಮಗೆ ಅವತ್ತಿನ ಕ್ಲಾಸ್ ಏನಾದ್ರು ಪರ್ಟಿಕ್ಯುಲರ್ ಡೌಟ್ ಇದ್ದರೆ ಸೊ ಅಗೇನ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಇವಾಗ ನಿಮಗೆ ನಾನ್ ಫೈನಾನ್ಸ್ ಬ್ಯಾಕ್ಗ್ರೌಂಡಿಂದ ಬಂದವರಿಗೆ ಸ್ವಲ್ಪ ಇದ್ರ ಬಗ್ಗೆ ನಾಲೆಜ್ ಬರಲಿ ಅಂತ ಅಷ್ಟೇ ಇದು ಬೇಸಿಕ್ಸ್ ಹೇಳ್ತಾ ಇರೋದು. ಇದು ನಿಮಗೆ ಮ್ಯಾಂಡೇಟ್ರಿ 100% ನೀವು ಗೊತ್ತಿರಲೇಬೇಕು ಅಂತಲ್ಲ, ಬಟ್ ಇದನ್ನು ಗೊತ್ತಿದ್ರೆ ನಿಮಗೆ ನೆಕ್ಸ್ಟ್ ಕಲಿಯೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಓಕೆ, ಸೊ 3 ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್. ಇದು ನಿಮಗೆ ಆಸ್ ಪರ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ರೂಲ್ಸ್. ಸೊ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸಲ್ಲಿ ನಿಮಗೆ 3 ಡಿಫ್ರೆಂಟ್ ಟೈಪ್ ಆಫ್ ಅಕೌಂಟ್ಸ್ ಇದೆ. ಸೊ 3 ಡಿಫ್ರೆಂಟ್ ಟೈಪ್ ಆಫ್ ರೂಲ್ ಇದೆ. ಓಕೆ, ಸೊ ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ಪರ್ಸನಲ್ ಅಕೌಂಟ್ ಆ್ಯಂಡ್ ರಿಯಲ್ ಅಕೌಂಟ್ ಆ್ಯಂಡ್ ನಾಮಿನಲ್ ಅಕೌಂಟ್. ಸೊ ಇದು 3 ಟೈಪ್ಸ್ ಆಫ್ ಅಕೌಂಟ್ಸ್. ಪರ್ಸನಲ್ ಅಕೌಂಟ್ಸ್ ಅಂತಂದರೆ ಇದು ಗೊತ್ತಲ್ಲ, ಪರ್ಸನ್ ಇನ್ ಬಿಟ್ವೀನ್ ದ ಪರ್ಸನ್ ನಾವು ಏನೇ ಟ್ರಾನ್ಸಾಕ್ಷನ್ಸ್ ಮಾಡಿದ್ರು ಅದು ಪರ್ಸನ್ ಅಕೌಂಟ್ಸಲ್ಲಿ ಇರುತ್ತೆ. ಆ್ಯಂಡ್ ರಿಯಲ್ ಅಕೌಂಟಲ್ಲಿ ಬಂದರೆ ನೀವೇನಾದರೂ ಅಸೆಟ್ಟು ಅಥವಾ ಏನಾದರೂ ಪರ್ಚೇಸ್ ಮಾಡ್ತೀರಾ ಮೆಟೀರಿಯಲ್ಸ್ ಅಂದರೆ ಅದು ರಿಯಲ್ ಅಕೌಂಟ್ ಬರುತ್ತೆ. ಸೊ ನಾಮಿನಲ್ ಅಕೌಂಟ್ ಅಂದರೆ ಗೊತ್ತಲ್ಲ, ಸೊ ಇಟ್ ವಿಲ್ ಬಿ ಇನ್ವಿಸಿಬಲ್, ಲೈಕ್ ರೆಂಟ್ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು, ಈ ಥರ. ಸೊ ಟ್ರಾನ್ಸಾಕ್ಷನ್ ಪ್ರೋಸೆಸ್ ಮಾತ್ರ ನಡೀತಾ ಇರುತ್ತೆ, ಬುಕ್ ಮಾಡ್ತಾ ಇರ್ತೀವಿ. ಸೊ ಇದು ಬಂದ್ಬಿಟ್ಟು ನಿಮಗೆ ನಾಮಿನಲ್ ಅಕೌಂಟ್ ಅಂತ. ಓಕೆ, ಸೊ ಅದರಲ್ಲಿ ಅಕೌಂಟಿಂಗ್ ರೂಲ್ಸ್ ಏನು ಹೇಳುತ್ತೆ ಅಂತ ನೋಡೋಣ. ಸೊ ಅಕೌಂಟಿಂಗ್ ರೂಲ್ಸ್ ಬಂದ್ಬಿಟ್ಟು ನಿಮಗೆ ಸೊ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದಿ ಗಿವರ್. ಅಂದರೆ ಸೊ ಫಸ್ಟು ನಿಮಗೆ ಡೆಬಿಟ್ ಆಗೋದು ಯಾರು ರಿಸೀವ್ ಮಾಡ್ಕೊತಾರೆ ಅವ್ರಿಗೆ ಡೆಬಿಟ್. ಓಕೆ, ಸೊ ಕ್ರೆಡಿಟ್ ದಿ ಗೀವರ್. ಸೊ ಕೊಡ್ತಿದ್ದಾರೆ ಅಂದರೆ ಸೊ ಅವ್ರ ಗೀವರ್ದು ಕ್ರೆಡಿಟ್ ಆಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಎಕ್ಸಾಂಪಲ್ ಕೂಡ ಮೆನ್ಷನ್ ಮಾಡಿದ್ದೀನಿ ನಾನು. ಸೊ ಪೇಯ್ಡ್ ಟು ರಾಮ್ ಅಕೌಂಟ್ ವಿಲ್ ಬಿ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಇಲ್ಲಿ ರಾಮ್ ಅಕೌಂಟ್ಗೆ ಏನಾಗುತ್ತೆ, ಡೆಬಿಟ್ ಆಗುತ್ತೆ, ಬಿಕಾಸ್ ರಾಮ್ ಇಸ್ ರಿಸೀವರ್, ರೈಟ್. ಸೊ ರಾಮ್ ಅಕೌಂಟ್ ಡೆಬಿಟ್ ಆಗುತ್ತೆ. ಸೊ ಕ್ಯಾಶ್, ಸೊ ನಾವು ಕ್ಯಾಶಲ್ಲಿ ಪೇ ಮಾಡ್ತಿದ್ರೆ ಕ್ಯಾಶ್ ಆಗುತ್ತೆ. ಸೊ ನೀವು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಮಾಡಿದರೆ ಬ್ಯಾಂಕ್ ಆಗುತ್ತೆ. ಸೊ ಇದು ನಾರ್ಮಲ್ ಅಕೌಂಟಿಂಗ್ ಪರ್ಸ್ನಲ್ ರೂಲ್. ಓಕೆ, ಪರ್ಸ್ನಲ್ ಅಕೌಂಟಿಂಗ್ ರೂಲ್ ಇದು. ಓಕೆ, ಸೊ ಇದೇ ಥರ ನಿಮಗೆ ರಿಯಲ್ ಅಕೌಂಟ್ ಕೂಡ. ಸೊ ರಿಯಲ್ ಅಕೌಂಟಲ್ಲಿ ಏನಾದರೂ ನಾನು ಆವಾಗಲೇ ಹೇಳಿದೆ ನಿಮಗೆ, ಸೊ ಫರ್ನಿಚರ್ ಅಥವಾ ಸಮಥಿಂಗ್ ಏನಾದರೂ ಪರ್ಚೇಸ್ ಮಾಡಿದ್ರೆ ಗೈಸ್ ನಾಳೆಯಿಂದ ಆನ್ ಟೈಮ್ ಜಾಯಿನ್ ಆಗಿ. ಸೊ ಇವಾಗ ಫಸ್ಟ್ ಡೇ ಆಗಿರೋದ್ರಿಂದ ನಾನು ಇನ್ನೂ ಸ್ಟಿಲ್ ಅಪ್ಡೇಟ್ ಮಾಡ್ತಾನೆ ಇದ್ದೀನಿ ಕಂಟಿನ್ಯೂಸ್ ಆಗಿ. ಬಟ್ ನಾಳೆಯಿಂದ ನೀವು ಆನ್ ಟೈಮ್ಗೆ ಜಾಯಿನ್ ಆಗಬೇಕು. 1 more hour ಏನು ಗೊತ್ತಾ, ನಾನು ಆ್ಯಕ್ಚುಲಿ ಏನಂದರೆ ಎಲ್ಲರಿಗೂ ಪರ್ಮಿಷನ್ ಇರೋದಿಲ್ಲ ಜಾಯಿನ್ ಆಗೋದಕ್ಕೆ ಕ್ಲಾಸ್ಗೆ, ರಿಸ್ಟ್ರಿಕ್ಟ್ ಮಾಡ್ತೀನಿ. ಸೊ ಇದು ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ಸೊ ಓಪನ್ ಲಿಂಕು ಎಲ್ಲರಿಗೂ ಶೇರ್ ಮಾಡಿದ್ದೀನಿ. ಓಕೆನಾ, ಸೊ ನೀವೇನು ಮಾಡಬೇಕು ಅಂದರೆ ಆಫ್ಟರ್ ದಿ ಕ್ಲಾಸ್ ಎಲ್ಲರೂ ನಿಮ್ಮದು ನೇಮು, ಮೇಲ್ ಐ ಡಿ ಸೊ ಎಲ್ಲ ಕನ್ಫರ್ಮ್ ಮಾಡಿ ನಮಗೆ. ಕ್ಲಿಯರ್ ನೇಮ್, ಫುಲ್ ನೇಮು ಆ್ಯಂಡ್ ಮೇಲ್ ಐ ಡಿನ ಕನ್ಫರ್ಮ್ ಮಾಡಬೇಕು ನೀವು ವಾಟ್ಸಪ್ ಗ್ರೂಪಲ್ಲಿ. ಓಕೆ, ಸೊ ವಾಟ್ಸಪ್ ಗ್ರೂಪಲ್ಲಿ ಕನ್ಫರ್ಮ್ ಮಾಡಿದ್ರೆ ಆ ಮೇಲ್ ಐ ಡಿನ ನಾನು ಆ್ಯಡ್ ಮಾಡ್ತೀನಿ. ಸೊ ನೀವು ಆಟೋಮೆಟಿಕ್ಕಾಗಿ ನಿಮಗೆ ಡೈಲಿ ನಿಮಗೆ ಪಾಪಪ್ ಬರುತ್ತೆ, ಥ್ರೂ ಜಾಯಿನ್ ಆಗ್ಬೋದು. ಓಕೆ, ಸೊ ನೋ ನೀಡ್ ಟು ವೇಟ್ ಫಾರ್ ದ ಲಿಂಕ್. ಸೊ ಎವ್ರಿ ಡೇ ನೀವು ಲಿಂಕ್ಗೋಸ್ಕರ ವೆಯ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಅಗೇನ್ ನಾನು ಇನ್ನೊಂದ್ಸಲ ಪರ್ಸನಲ್ ಅಕೌಂಟಿಂದ ಹೇಳ್ಬಿಡ್ತೀನಿ, ಬಿಕಾಸ್ ಯಾರು ಇವಾಗ ರೀಸೆಂಟಾಗಿ ಜಾಯಿನ್ ಆಗಿರೋದ್ರಿಂದ. ಪರ್ಸನಲ್ ಅಕೌಂಟ್, ನಾಮಿನಲ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್ ಅಂತ 3 ಟೈಪ್ಸ್ ಆಫ್ ಅಕೌಂಟ್ಸ್ ಇದೆ. ಓಕೆ, ಇದಕ್ಕೆ 3 ಟೈಪ್ ಆಫ್ ಗೋಲ್ಡನ್ ರೂಲ್ಸ್ ಇರುತ್ತೆ. ಓಕೆ, ದ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಅಂತ. ಸೊ ಅದರಲ್ಲಿ ನಿಮಗೆ 3 ಟೈಪ್ಸ್ ಆಫ್ ರೂಲ್ಸ್ ಕೂಡ ಇರುತ್ತೆ ಆಸ್ ಪರ್ ದ ಟೈಪ್ ಆಫ್ ಅಕೌಂಟ್. ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ಪರ್ಸನಲ್ ಅಕೌಂಟ್, ಸೆಕೆಂಡ್ ಬಂದ್ಬಿಟ್ಟು ರಿಯಲ್ ಅಕೌಂಟ್, ಥರ್ಡ್ ಬಂದ್ಬಿಟ್ಟು ನಾಮಿನಲ್ ಅಕೌಂಟ್. ಇವಾಗ ಪರ್ಸನಲ್ ಅಕೌಂಟ್ ಅಂತ ಬಂದಾಗ ಸೊ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದಾಗೆ ಇದು ಆಸ್ ಎ ಪರ್ಸನ್ಗೆ ನೀವು ಇನ್ ಬಿಟ್ವೀನ್ ದ ಪರ್ಸನ್ ಟ್ರಾನ್ಸಾಕ್ಷನ್ ಮಾಡ್ತಿದ್ದೀರಾ ಅಂದಾಗ ಸೊ ರೂಲ್ ಬಂದ್ಬಿಟ್ಟು ಏನು ಹೇಳುತ್ತೆ ಅಂದರೆ ಡೆಬಿಟ್ ದಿ ರಿಸೀವರ್, ಕ್ರೆಡಿಟ್ ದಿ ಗೀವರ್ ಅಂತ ಹೇಳುತ್ತೆ. ಸೊ ಡೆಬಿಟ್ ದಿ ರಿಸೀವರ್ ಅಂತಂದರೆ ಸೊ ಯಾರು ಇವಾಗ ಅಮೌಂಟ್ನ ರಿಸೀವ್ ಮಾಡ್ಕೊತಿದ್ದಾರೆ ಅಂತ. ಸೊ ದೇ ವಿಲ್ ಬಿ ಡೆಬಿಟ್ ಟು ದ ರಿಸೀವರ್ ಆ್ಯಂಡ್ ಕ್ರೆಡಿಟ್ ಟು ದ ಗೀವರ್. ಓಕೆ, ಸೊ ಯಾರು ಪೇ ಮಾಡ್ತಿದ್ದಾರೆ ಸೊ ಅವ್ರಿಗೆ ಅದು ಕ್ರೆಡಿಟ್ ಅಂತ ತೋರಿಸುತ್ತೆ. ಸೊ ಇಲ್ಲಿ ನಾವು ಎಕ್ಸಾಂಪಲ್ ಸೆಟ್ ಮಾಡೋದ್ರಿಂದ ಸೊ ಪೇಯ್ಡ್ ಟು ರಾಮ್ ಅಂತ ಬಂದಾಗ ಸೊ ರಾಮ್ ಅಕೌಂಟ್ ವಿಲ್ ಬಿ ಡೆಬಿಟ್. ಸೊ ವಿ ಆರ್ ಪೇಯಿಂಗ್ ಇನ್ ಎ ಕ್ಯಾಶ್. So that is the reason cash account is getting credit. Okay, 2 means it is getting credited to. So that is the mean 2. Okay, so RAM account debit to cash account will be credit. So in the same way the real account rule will be says that so debit what comes in, credit what goes out. So debit what comes in andre so ನಿಮಗೆ ಏನು ರಿಸೀವ್ ಮಾಡ್ಕೊಂತಾ ಇದ್ದೀರಾ so it will be debit. So credit what goes on there, so what you are giving, so what is going out from you, so that is what credit. Okay, so if you are buying some furniture, whatever it is, so whatever it is buying, so it will be comes in, right?
So that time it will get debit. So furniture account will be debit to cash account. To cash account means cash account will get credit. So that is the accounting entry. Okay. And when it comes to the nominal account, so nominal account bandaga, so debit all expenses or losses and credit all incomes and gains. It is very simple agide. So ಎಲ್ಲ expenses loss ಬಂದ್ಬಿಟ್ಟು ಸೊ ಡೆಬಿಟ್ ಎಂಟ್ರಿ ಅಂಡ್ ಕ್ರೆಡಿಟ್ ಬಂದ್ಬಿಟ್ಟು ಎಲ್ಲ ಇನ್ಕಮ್ಸ್ ಅಂಡ್ ಗೇನ್ಸ್. ಓಕೆ, ಸೊ ಇದಕ್ಕೆ ಎಕ್ಸಾಂಪಲ್ ಹೇಳಿದಲ್ಲ, ಸೊ ರೆಂಟ್ ಕಮಿಷನ್ ಪೇ ಮಾಡಿದ್ರೆ ರಿಸೀವ್ ಮಾಡಿದ್ರೆ ವೇರಿ ಆಗ್ತಾ ಇರುತ್ತೆ ಅಷ್ಟೇ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಪೇಯ್ಡ್ ರೆಂಟ್ ಅಥವಾ ರಿಸೀವ್ಡ್ ಕಮಿಷನ್ ಅಂತ ಎರಡು ಇದೆ. ಸೊ ರೆಂಟ್ ಅಕೌಂಟ್ ಡೆಬಿಟ್ ಕ್ಯಾಶ್ ಅಕೌಂಟ್ ಆಗುತ್ತೆ. ಸೊ ಇಲ್ಲಿ ಕ್ಯಾಶ್ ಅಕೌಂಟು ಕಮಿಷನ್ ಆಗುತ್ತೆ. ಕಮಿಷನ್ ಏನಕ್ಕೆ ಅಂತಂದ್ರೆ ರಿಸೀವ್ಡ್ ಅಂತ ಹಾಕಿರೋದು, ರೆಂಟ್ ಏನಕ್ಕೆ ಅಂದ್ರೆ ಪೇ ಮಾಡಿರೋದು. ಸೊ ರೆಂಟ್ ಪೇ ಮಾಡಿರೋದ್ರಿಂದ ಸೊ ರೆಂಟ್ ಅಕೌಂಟ್ ವಿಲ್ ಬಿ ಡೆಬಿಟ್ ಟು ಕ್ಯಾಶ್ ಅಕೌಂಟ್, ಕ್ಯಾಶ್ ಆರ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಂದರೆ ಬ್ಯಾಂಕ್. ಓಕೆ, ಕಮಿಷನ್ ರಿಸೀವ್ಡ್ ಆಗಿರೋದ್ರಿಂದ ಸೊ ಇಟ್ಸ್ ಅನ್ ಇನ್ಕಮ್, ರೈಟ್? ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕಮಿಷನ್ ಅಕೌಂಟ್. ಓಕೆ, ಸೊ ಇದು ನಿಮಗೆ ಅರ್ಥ ಆಯ್ತಲ್ಲ, 3 ಟೈಪ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ಗೋಲ್ಡನ್ ರೂಲ್ಸ್. ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಇನ್ನೊಂದ್ಸಲ ರೀಕ್ಯಾಪ್ ಮಾಡ್ಬಿಡ್ತೀನಿ. ಬಿಕಾಸ್ ಇದು ಬೇಸಿಕ್, ಸೊ ಇದೆಲ್ಲರಿಗೂ ನಾಲೆಜ್ ಇದ್ರೆ ಹೆಲ್ಪ್ ಆಗುತ್ತೆ. ಓಕೆ, No, no doubt. ಓಕೆ, ಸೊ ನೋ ಡೌಟ್ಸ್ ಅಂದರೆ ನೋ ಇಶ್ಯೂಸ್. ಐ ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಓಕೆ, ಸೊ ನೆಕ್ಸ್ಟ್ ನಿಮಗೆ ಬೇಸಿಕ್ ಜರ್ನಲ್ ಎಂಟ್ರೀಸ್. ಅಗೇನ್ ನಾನು ಇವಾಗ ಏನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಸೊ ಇದ್ರದ್ದು ಬೇಸಿಕ್ ಜರ್ನಲ್ ಎಂಟ್ರೀಸ್ನ ಮೇಂಟೈನ್ ಮಾಡಿದ್ದೀನಿ ಅಷ್ಟೇ. ಓಕೆ, ಸೊ ಇವಾಗ ಓನರ್ ಸ್ಟಾರ್ಟೆಡ್ ದ ಬಿಸ್ನೆಸ್. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಒಬ್ಬರು ಓನರ್ ಅಂತಂದ್ರೆ, ಸೊ ಅದೇನಾಗುತ್ತೆ, ಇಟ್ ಇಸ್ ಅನ್ ಕ್ಯಾಪಿಟಲ್, ರೈಟ್? ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ, ರೈಟ್? ಸೊ ದಟ್ ಟೈಮ್ ಕ್ಯಾಶ್ ಅಕೌಂಟ್ ವಿಲ್ ಬಿ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ಓಕೆ, ಸೊ ಅಂಡ್ ಸೇಮ್ ವೇ, ಸೊ ಪರ್ಚೇಸ್ ಮಾಡ್ತಿದ್ದಾರೆ ಅಂದರೆ ಗೂಡ್ಸ್ ಅಂದರೆ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ಅಗೇನ್ ನಿಮಗೆ ಕ್ಯಾಶ್ ಡೆಬಿಟ್ ಆಗುತ್ತಲ್ವಾ, ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ಸೊ ವಾಟ್ ಎವರ್ ದೇ ಆರ್ ಸೆಲ್ಲಿಂಗ್. ಆ್ಯಂಡ್ ರೆಂಟ್ ಪೇ ಮಾಡ್ತಾ ಇದ್ದೀರಾ ಅಂದಾಗ ಅವಾಗಲೇ ನಾನು ಎಂಟ್ರಿ ಆಲ್ರೆಡಿ ಹೇಳಿದೆ ನಿಮಗೆ ನಾಮಿನಲ್ ಅಕೌಂಟಲ್ಲಿ. ಸೊ ರೆಂಟ್ ಅಕೌಂಟ್ ವಿಲ್ ಬಿ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಸೊ ಅದಕ್ಕೆ ಟು ಅನ್ನೋದೆಲ್ಲ ಕ್ರೆಡಿಟ್ ಅಂತ. ಓಕೆ, ಸೊ ಅಂಡ್ ರಿಸೀವ್ಡ್ ಕಮಿಷನ್. ಸೊ ಇವಾಗ ಕಮಿಷನ್ ಏನಾದರೂ ನೀವು ರಿಸೀವ್ ಮಾಡ್ಕೊತಾ ಇದ್ದೀರಾ ಅಂದಾಗ ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕಮಿಷನ್ ಅಕೌಂಟ್. ಸೊ ಕಮಿಷನ್ ಅಕೌಂಟ್ಗೆ ಸೊ ಅದು ಕ್ರೆಡಿಟ್ ಆಗುತ್ತೆ. ಸೊ ಇಟ್ಸ್ ಅನ್ ಅಕೌಂಟಿಂಗ್ ಎಂಟ್ರಿ. ಓಕೆ, ಒಂದು ಸೆಕೆಂಡ್. ಇದಕ್ಕೆ ಹಾಕೊಂಬ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬೇಸಿಕ್ ಎಂಟ್ರೀಸ್ ಅಷ್ಟೇ ನಿಮಗೆ. ಓಕೆ, ಸೊ ಟ್ರಾನ್ಸಾಕ್ಷನ್ಸ್ ವೈಸು ಸೊ ಯಾವ ಥರ ಇಂಟ್ರೆಸ್ಟ್ ಟ್ರಿಗರ್ ಆಗುತ್ತೆ ಅಂತ. ಓಕೆ, ಸೊ ಅಕ್ರೂಯಲ್ ಬೇಸಿಸ್ಸು ಆ್ಯಂಡ್ ಅಡ್ವಾನ್ಸ್ ಪೇ ಮಾಡಿದ್ರೆ ಯಾವ ಥರ ಇಂಟ್ರೆಸ್ಟ್ ಟ್ರಿಗರ್ ಆಗುತ್ತೆ ಅಂತ. ಸೊ ಈ ಸ್ಲೈಡ್ದು ನಿಮಗೆ ಎಂಟೈರ್ ನಿಮಗೆ ಡಾಕ್ಯುಮೆಂಟ್ನ ನಾನು ಡ್ರೈವಲ್ಲಿ ಹಾಕ್ತೀನಿ. ಅಗೇನ್ ನಿಮ್ಗೆ ಡ್ರೈವ್ ಆಕ್ಸೆಸ್ ಕೊಡಬೇಕು ಅಂದರೆ ಸೊ ನಿಮಗೆ ಮೇಲ್ ಐ ಡಿಸ್ ಬೇಕೇ ಬೇಕು. ಓಕೆ, ಸೊ ಮೇಲ್ ಐ ಡಿಸ್ ಇದ್ರೇ ನಿಮಗೆ ಡ್ರೈವ್ ಆಕ್ಸೆಸ್ ಕೊಡೋದಕ್ಕೆ. ಸೊ ಹಂಗಾಗಿ ಎಲ್ಲರೂ ಮೇಲ್ ಐ ಡಿ ಶೇರ್ ಮಾಡಿ ಮರಿಬೇಡಿ. ಸೊ ಇವತ್ತು ಎಂಡ್ ಆಫ್ ದ ಕ್ಲಾಸ್ ಎಲ್ಲ ಮೇಲ್ ಐ ಡಿ ಶೇರ್ ಮಾಡಿ. ಆ್ಯಂಡ್ ನಿಮಗೆ ಕ್ಲಾಸ್ದು ರೆಕಾರ್ಡಿಂಗ್ ವಿಡಿಯೋ ಬೇಕು ಅನ್ನೋದು ಕೂಡ ಬೇಕು. ಓಕೆ, ಸೊ ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಮ್ಯೂಟ್ ಮಾಡಿದ್ದೀರಾ ಸೊ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಅಡ್ವಾನ್ಸ್ ಪೇ ಮಾಡಿದ್ರೆ ಜರ್ನಲ್ ಎಂಟ್ರೀಸ್ ಯಾವ ಥರ ಟ್ರಿಗರ್ ಆಗುತ್ತೆ ಅಂತ. ಇದು ಔಟ್ಸ್ಟ್ಯಾಂಡಿಂಗ್ ರೆಂಟ್. ಸೊ ಓಕೆ, ಔಟ್ಸ್ಟ್ಯಾಂಡಿಂಗ್ ಇರೋ ರೆಂಟ್ನ ಸೊ ನೀವು ಪೇ ಮಾಡ್ತಾ ಇದ್ದೀರಾ. ಸೊ ರೆಂಟ್ ಅಕೌಂಟ್ ಡೆಬಿಟ್ ಟು ದ ಔಟ್ಸ್ಟ್ಯಾಂಡಿಂಗ್ ಅಕೌಂಟ್. ಓಕೆ, ಆ್ಯಂಡ್ ಪ್ರೀಪೇಯ್ಡ್. ಸೊ ಪ್ರೀಪೇಯ್ಡ್ ಅಂತಂದರೆ ನೀವು ಮುಂಚೆನೇ ಪೇ ಮಾಡ್ತಾ ಇದ್ದೀರಾ. ಸೊ ಪ್ರೀಪೇಯ್ಡ್ ಇನ್ಸೂರೆನ್ಸ್ ಆಗಿರೋದ್ರಿಂದ ಸೊ ಪ್ರೀಪೇಯ್ಡ್ ಇನ್ಸೂರೆನ್ಸ್ ಅಕೌಂಟ್ ಡೆಬಿಟ್ ಟು ಇನ್ಸೂರೆನ್ಸ್ ಅಕೌಂಟ್ಸ್. ಸೊ ಇಟ್ ಈಸ್ ಗೆಟಿಂಗ್ ಕ್ರೆಡಿಟೆಡ್ ಟು ದ ಇನ್ಸೂರೆನ್ಸ್, ಬಟ್ ಪ್ರೀಪೇಯ್ಡ್ ಮಾಡ್ತಿರೋದು. ಓಕೆ, ಸೊ ಡಿಪ್ರಿಷಿಯೇಷನ್ ಆನ್ ಫರ್ನಿಚರ್. ಸೊ ಫರ್ನಿಚರ್ ಡಿಪ್ರಿಷಿಯೇಷನ್ ಆಗಿರೋದ್ರಿಂದ ಡಿಪ್ರಿಷಿಯೇಷನ್ ಅಕೌಂಟ್ ಡೆಬಿಟ್ ಟು ಫರ್ನಿಚರ್ ಅಕೌಂಟ್. ಓಕೆ, ಸೊ ಇದು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೌಟ್ಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಈ ಥರ ಸುಮಾರು ಇಂಟ್ರೆಸ್ಟ್ ಇದೆ. ಈ ಸ್ಲೈಡ್ಸ್ನ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ನೀವು ಇದು ಸ್ಲೈಡ್ ಸುಮ್ಮನೆ ಒಂದು ಸಲ ಗೋತ್ರು ಮಾಡಿ ಅಷ್ಟೇ. ಓಕೆ, ಸೊ ನಿಮಗೆ ಇಂಪಾರ್ಟೆಂಟ್ ಏನು ಗೊತ್ತಾ, ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಈ 3 ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ಗೆ ಇಂಪಾರ್ಟೆಂಟ್. ಓಕೆ, ಸೊ ಈ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಗೊತ್ತಿದ್ರೆ ಸಾಕು, SAP ಈಸಿಯಾಗಿ ಕಲಿಬೋದು. ಸೊ ಏನು ನೀವು ಫೈನಲ್ ಬ್ಯಾಕ್ಗ್ರೌಂಡ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಇವು 3 ಗೊತ್ತಿರಬೇಕು. ಇವು 3 ಗೊತ್ತಿತ್ತು ಅಂದರೆ ಸೊ ನಿಮಗೆ ರಿಪೀಟ್ ಮಾಡ್ತೀರಾ ಇದು? ಖಂಡಿತ ರಿಪೀಟ್ ಮಾಡ್ತೀನಿ. ನಿಮಗೆ ಮೋರ್ ವೀಡಿಯೋದಲ್ಲೂ ಇರುತ್ತೆ, ನೀವು ಎಷ್ಟು ಸಲ ಬೇಕಾದ್ರೆ ರಿಪೀಟ್ ಮಾಡ್ಕೊಂಡು ಕೇಳ್ಬೋದು. ನಾನು ಮತ್ತೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳೋದ್ರಿಂದ. ಓಕೆ, ಸೊ ಇವಾಗ ನೋಡಿ, ಸೊ ಈ 3 ಟೈಪ್ಸ್ ಆಫ್ ಗೋಲ್ಡನ್ ಅಕೌಂಟ್ಸ್ ಇದೆ. ಸೊ ಎಂಟೈರ್ ಅಕೌಂಟಿಂಗ್ ಏನು ಟ್ರಾನ್ಸಾಕ್ಷನ್ಸ್ ಬರುತ್ತೆ ಸರ್ ಎಲ್ಲರೂ ಬಂದ್ಬಿಟ್ಟು ಈ 3 ಟೈಪ್ಸ್ ಆಫ್ ಅಕೌಂಟ್ಸ್ ಮೇಲೆ ಡಿಪೆಂಡ್ ಆಗೋದು. ಓಕೆ, ಸೊ ಒಂದು ಪರ್ಸನಲ್ ಅಕೌಂಟ್, ಇನ್ನೊಂದು ರಿಯಲ್ ಅಕೌಂಟ್, ಇನ್ನೊಂದು ನಾಮಿನಲ್ ಅಕೌಂಟ್. ಓಕೆ, ಸೊ ಪರ್ಸನಲ್ ಅಕೌಂಟ್ ಅಂತ ಬಂದರೆ ಇನ್ ಬಿಟ್ವೀನ್ ದ ಪರ್ಸನ್ಸ್ ನೀವು ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದ್ದೀರಾ ಅಂದಾಗ ಸೊ ಆ ಪರ್ಸನ್ಗೆ ಪರ್ಟಿಕ್ಯುಲರ್ಲಿ ಆ ಪರ್ಸನಿಗೆ ನೀವು ಪೇ ಮಾಡ್ತಾ ಇದ್ದೀರಾ ಅಮೌಂಟ್ ಅಥವಾ ಸಮಥಿಂಗ್ ಅಂದಾಗ ಸೊ ಅವಾಗ ಎಂಟ್ರೀಸ್ ಯಾವ ಥರ ಟ್ರಿಗರ್ ಆಗುತ್ತೆ. ಸೊ ಡೆಬಿಟ್ ದಿ ರಿಸೀವರ್. ಸೊ ಯಾರು ಅಮೌಂಟ್ನ ತೊಗೊತಿದ್ದಾನೆ ಸೊ ಅವ್ರಿಗೆ ಡೆಬಿಟ್ ಆಗುತ್ತೆ. ಸೊ ಆ್ಯಂಡ್ ಕ್ರೆಡಿಟ್ ದಿ ಗಿವರ್ಸ್, ಯಾರು ಕೊಡ್ತಿದ್ದಾರೆ ಸೊ ಅವರಿಗೆ ಸೊ ಕ್ರೆಡಿಟ್ ಆಗುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ಪೇಯ್ಡ್ ಟು ರಾಮ್ ಅಂತ ಇದೆ. ಸೊ ಎಂಟ್ರೀಸ್ ಬಂದ್ಬಿಟ್ಟು ಓನ್ಲಿ ಪೇಯ್ಡ್ ಟು ರಾಮ್ ಅಂತ ಅಷ್ಟೇ ಇರೋದು. ಓಕೆ, ಸೊ ಪೇಯ್ಡ್ ಟು ರಾಮ್ ಅಂತ ಇದ್ದಾಗ ಸೊ ರಾಮ್ಗೆ ಪೇ ಮಾಡ್ತಾ ಇದ್ದೀವಿ ಅಂತ ಸೊ ಅವಾಗ ರಾಮ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ ಆರ್ ಬ್ಯಾಂಕ್ ಅಕೌಂಟ್ ಆಗುತ್ತೆ. ನಾನು ಸ್ಲೈಡಲ್ಲಿ ಓನ್ಲಿ 2 ಕ್ಯಾಶ್ ಹಾಕಿದ್ದೀನಿ. ಸೊ ಆರ್ ಬ್ಯಾಂಕ್ ಅಕೌಂಟ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಕ್ಯಾಶ್ ಆರ್ ಬ್ಯಾಂಕ್. ಓಕೆ, ಸೊ ರಾಮ್ಗೆ ಪರ್ಟಿಕ್ಯುಲರ್ ನೀವು ಚೆಕ್ಕಲ್ಲಿ ಪೇಮೆಂಟ್ ಮಾಡ್ತಿದ್ದೀರಾ ಅಂದಾಗ
ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಇರುತ್ತೆ ಯಾವುದೇ ಎಂಟ್ರಿ ಇಲ್ಲ ಅದನ್ನು ಪೇಯ್ಡ್ ಟು ರಾಮ್ ಬೈ ಚೆಕ್ ಅಂತ. ಸೊ ಅವಾಗ ಏನಾಗುತ್ತೆ, ಸೊ ರಾಮ್ ಅಕೌಂಟ್ ಡೆಬಿಟ್ ಟು ಚೆಕ್, ನೀವು ಚೆಕ್ ಏನು ಕೊಡ್ತೀರಾ ಅದು. ಓಕೆ, ಸೊ ಟಿಲ್ ದ ಟೈಮ್ ಎಂಟ್ರಿ ಈ ಥರ ಟ್ರಿಗರ್ ಆಗುತ್ತೆ ಪರ್ಸನಲ್ ಅಕೌಂಟ್. ಸೊ ರಿಯಲ್ ಅಕೌಂಟ್ ಅಂತ ಸರ್ ಒಂದು ನಿಮಿಷ ಸರ್, ಪೇಯ್ಡ್ ಟು ರಾಮ, ಪೇಯ್ಡ್ ಬೈ ರಾಮ ಸರ್ ಅದು? ಪೇಯ್ಡ್ ಟು ರಾಮ್ ಸರ್, ಪೇಯ್ಡ್ ಟು ರಾಮ್. ಸೊ ಪೇಯ್ಡ್ ಟು ರಾಮ್ ಅಂದ್ರೆ ರಾಮ್ ಕ್ರೆಡಿಟ್ ಆಗಬೇಕಲ್ಲ ಸರ್? ನೋ ಸಿ, ರಾಮ್ಗೆ ಅದು ಕ್ರೆಡಿಟೇ ಆಗೋದು. ರಾಮ್ಗೆ ಕ್ರೆಡಿಟೇ ಆಗೋದು, ಬಟ್ ನೀವು ಪೇ ಮಾಡ್ತೀರಂದ್ರೆ ಎಂಟ್ರಿ ನೀವು ನಿಮ್ಮ ಬುಕ್ಕಲ್ಲಿ ಏನು ರೆಕಾರ್ಡ್ ಮಾಡ್ತೀರಾ ಅದು ಇಂಪಾರ್ಟೆಂಟ್. ಓಕೆ, ಸೊ ರಾಮ್ ಬುಕ್ಕಲ್ಲ, ರಾಮ್ ಬುಕ್ಕಲ್ಲಿ ಅವ್ನು ಕ್ರೆಡಿಟೇ ಹಾಕೊಂತಾನೆ. ನೀವು ನಿಮ್ಮ ಅಕೌಂಟ್ಸ್ ಬುಕ್ಕಲ್ಲಿ ಏನು ಮಾಡಬೇಕು ಅಂದರೆ, ನೀವು ರಾಮ್ಗೆ ಡೆಬಿಟ್ ಆಗುತ್ತೆ ಅಮೌಂಟ್. ಅಮೌಂಟ್ ಯಾವಾಗಲೂ ಕ್ರೆಡಿಟೇ ಆಗೋದು. ಸೊ ಬ್ಯಾಂಕ್ ಅಕೌಂಟಿಗೆ ಬಂದಾಗ ಅದು ನಿಮ್ಮ ಕ್ರೆಡಿಟ್ ಯುವರ್ ಬ್ಯಾಂಕ್ ಅಕೌಂಟ್ ಅಂತ ನಿಮಗದು. ಓಕೆ, ಸೊ ಯಾರು ಪೇ ಮಾಡ್ತಿದ್ದಾರೆ ಅವ್ರ ಪ್ರಕಾರ ನಿಮಗದು ಅಮೌಂಟ್ ಪೇ ಮಾಡಿದ್ದಾರೆ ಅಂತ. ಓಕೆ, ಸೊ ಆ ಥರ ಪರ್ಸನಲ್ ಅಕೌಂಟು. ಆ್ಯಂಡ್ ದೆನ್ ರಿಯಲ್ ಅಕೌಂಟ್ ಬಂದ್ಬಿಟ್ಟು ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ. ಸೊ ಫರ್ನಿಚರ್ ಏನಾರು ಬೈ ಮಾಡ್ತೀರಾ ಅಥವಾ ಏನಾದರೂ, ನಾಟ್ ಓನ್ಲಿ ಫರ್ನಿಚರ್, ಸೊ ನೀವು ಒಂದು ಚೇರ್ ಅಥವಾ ಏನೋ ಒಂದು ಬೈ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಆ ಸೆಟ್. ಆ ಥರ ಏನಾರು ಒಂದು ಬೈ ಮಾಡಿದಾಗ ಸೊ ಅದು ನಿಮಗೆ ಇನ್ ಅಲ್ವಾ, ಸೊ ಆ ಅಕೌಂಟ್ ಡೆಬಿಟ್ ಆಗುತ್ತೆ. ಸೊ ನೀವೇನು ಪೇ ಮಾಡ್ತೀರಾ, ವಾಟ್ ಗೋಸ್ ಔಟ್, ಕ್ಯಾಶ್ ಆರ್ ಬ್ಯಾಂಕ್, ರೈಟ್? ಸೊ ಕ್ಯಾಶ್ ಔಟ್ ಹೋಗ್ತದೆ ಅಂತಂದರೆ ಅವಾಗ ಕ್ರೆಡಿಟ್ ಆಗುತ್ತೆ. ಓಕೆ, ಸೊ ಅಲ್ಲಿ ಫರ್ನಿಚರ್ ಅಕೌಂಟ್ ಡೆಬಿಟ್ ಅದು ಕ್ಯಾಶ್ ಅಕೌಂಟ್ ಆಗುತ್ತೆ. ಸೊ ಸೇಮ್ ಅದೇ ಥರನೇ ನಾಮಿನಲ್ ಅಕೌಂಟಲ್ಲಿ ಇಟ್ಸ್ ವೆರಿ ಸಿಂಪಲ್. ನಾಮಿನಲ್ ಅಕೌಂಟ್ ಬಂದ್ಬಿಟ್ಟು ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಂತ. ಓಕೆ, ಸೊ ನೀವು ಏನೇ ಪೇ ಮಾಡ್ತಾ ಇದ್ದೀನಿ ಅಂತಂದರೆ ಎಲ್ಲ ಎಕ್ಸ್ಪೆನ್ಸಸ್ ಅಲ್ವಾ. ಸೊ ಎಕ್ಸ್ಪೆನ್ಸಸ್ ಎಲ್ಲ ಬಂದ್ಬಿಟ್ಟು ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಆ್ಯಂಡ್ ಲಾಸಸ್ ಎಲ್ಲ ಬಂದ್ಬಿಟ್ಟು ಇನ್ಕಮ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಎಲ್ಲ ಬಂದ್ಬಿಟ್ಟು ಕ್ರೆಡಿಟ್ ಆಗುತ್ತೆ. ಸೊ ಎಕ್ಸ್ಪೆನ್ಸಸ್, ಲಾಸಸ್, ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಓಕೆ, ಸೊ ನಿಮಗೆ ನೀವು ಪೇ ಮಾಡ್ತಿದ್ದೀರ ರೆಂಟ್ ಅಂದರೆ ಅದು ಏನಾಗುತ್ತೆ, ಎಕ್ಸ್ಪೆನ್ಸಸ್ ಅಲ್ವಾ. ಸೊ ರೆಂಟ್ ಅಕೌಂಟ್ ಡೆಬಿಟ್ ಆಗುತ್ತೆ, ರೈಟ್? ಸೊ ಆ್ಯಂಡ್ ನಿಮಗೆ ರಿಸೀವ್ ಮಾಡ್ಕೊತಿದ್ರೆ ಕಮಿಷನ್ ಅಂದರೆ ಅದು ನಿಮಗೆ ಇನ್ಕಮ್ ಅಲ್ವಾ. ಸೊ ಅವಾಗ ಏನಾಗುತ್ತೆ, ಕಮಿಷನ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ನಿಮಗೆ ಇದೆಲ್ಲ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ನಾಕ್ ಆಫ್ ಅಷ್ಟೇ. ಓಕೆ, ಎಂಟ್ರಿ ವಿಲ್ ಬಿ ಬಿಟ್ವೀನ್ ಇವಾಗ ರೆಂಟ್ ಅಂತ ಕ್ಯಾಶ್ ಆರ್ ಬ್ಯಾಂಕ್ ಏನು ಡಿಫ್ರೆನ್ಸ್ ಅಂದರೆ, ಸೊ ನೀವು ಪೇಮೆಂಟ್ ಯಾವುದ್ರಲ್ಲಿ ಮಾಡ್ತಿದ್ದೀರಾ ಅಂತ ಅಷ್ಟೇ. ಓಕೆ, ಇದೆಲ್ಲ ಕ್ಯಾಶ್ ಇದೆಲ್ಲ ಕ್ಯಾಶ್ ಆರ್ ಬ್ಯಾಂಕ್ ಅಂತ ತಿಳ್ಕೊಳ್ಳಿ ಅಷ್ಟೇ. ಪೇಯ್ಡ್ ರೆಂಟ್ ಅಂದರೆ ರೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್. ಸೊ ಇವಾಗ ರಿಸೀವ್ಡ್ ಬಂದ್ರೆ ಕಮಿಷನ್ನು, ಸೊ ಕಮಿಷನ್ ನೀವು ಏನಾದರೂ ಕ್ಯಾಶಲ್ಲಿ ತೊಗೊಂಡಿದ್ದೀರಾ ಅಥವಾ ಬ್ಯಾಂಕ್ ಅಂತ ಇಟ್ಕೊಳ್ಳಿ, ಆವಾಗ ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕಮಿಷನ್ ಅಷ್ಟೇ. ಸೊ ಈ 3 ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಗೊತ್ತಿದ್ದಾರೆ ನಿಮಗೆ. ಸೊ ನಿಮಗೆ SIP ಇದೆಲ್ಲ ತುಂಬ ಈಸಿ ಆಗುತ್ತೆ. ಏನಕ್ಕೆ ಅಂದರೆ ನಾವು ಕಾನ್ಫಿಗರೇಷನ್ ಮಾಡೋದು ಬಿಸ್ನೆಸ್ ಅವ್ರಿಗೆ, ಬಟ್ ಇಂಡಿವಿಜುವರೇ ಎಂಟ್ರಿ ಮಾಡೋದು. ನೀವು ಯಾವುದೋ ಒಂದು ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಎಂಟ್ರಿ ನೀವು ಪೋಸ್ಟ್ ಮಾಡೋದಿಲ್ಲ. ಬಟ್ ಏನಂದರೆ ನೀವು ಟೆಸ್ಟಿಂಗ್ ಪರ್ಪಸ್ಗೋಸ್ಕರ ಪೋಸ್ಟ್ ಮಾಡಬೇಕಾಗುತ್ತೆ. ನೀವೇನು ಕಾನ್ಫಿಗರೇಷನ್ಸ್ ಮಾಡಿರ್ತೀರ ಸಿಸ್ಟಮಲ್ಲಿ ಅದು ಪ್ರಾಪರಾಗಿ ವರ್ಕ್ ಆಗ್ತಾ ಇದೆಯಲ್ವಾ ಅಂತ ನೀವು ಟೆಸ್ಟ್ ಮಾಡಬೇಕು SIP ಸಿಸ್ಟಮಲ್ಲಿ. ಆ ಟೆಸ್ಟಿಂಗ್ ಮಾಡೋದಕ್ಕಾದ್ರೂ ನಿಮಗೆ ಬೇಸಿಕ್ ಅಕೌಂಟಿಂಗ್ ರೂಲ್ಸ್ ಐಡಿಯಾ ಇರಬೇಕು, ಬೇಸಿಕ್ ಅಕೌಂಟಿಂಗ್ ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು ಅಂತ ಅದೊಂದೇ ರೀಸನ್ ಅಷ್ಟೇ. ಇಲ್ಲಾಂದ್ರೆ ನಿಮಗೆ ಇದು ಬೇಕಾಗಲ್ಲ, ಬಿಕಾಸ್ ನೀವೇನು ಡೈಲಿ ಯಾವುದು ಪೋಸ್ಟಿಂಗ್ ಮಾಡೋದಿಲ್ಲ. ಏನೇ ಪೋಸ್ಟಿಂಗ್ಸ್ ಮಾಡಿದ್ರು ಎಲ್ಲ ಇಂಡಿವಿಜುವಲೇ ಮಾಡೋದು. ಓಕೆ, ಬಟ್ ನಿಮಗೆ ಅದ್ರ ಬಗ್ಗೆ ಐಡಿಯಾ ಇರಬೇಕು. ಬಿಕಾಸ್ ಕನ್ಸಲ್ಟೆಂಟ್ ಅಂದ್ರೆ ಎಕ್ಸ್ಪರ್ಟ್ ಅಂತ ಅಲ್ವಾ. ಸೊ ಎಕ್ಸ್ಪರ್ಟ್ ಜಾಬ್ ಅಂದರೆ ಸೊ ಎಲ್ಲ ಅವ್ರಿಗೆ ಗೊತ್ತಿದೆ ಅಂತ ಅರ್ಥ. ಸೊ ಅದಕ್ಕೋಸ್ಕರ ನಿಮಗೆ ಇದ್ರ ಬಗ್ಗೆ ನಾಲೆಜ್ ಇರಲೇಬೇಕು. ಸ್ವಲ್ಪ ತಿಳ್ಕೊಂಡ್ರೆ ಸಾಕು ನಿಮಗೆ. ಓಕೆ, ಸೊ ಇನ್ ಡೆಪ್ತ್ ನಾಲೆಜ್ ಅಂತಲ್ಲ, ಸೊ ಇದು ಬೇಸಿಕ್ಸ್, ಇದು ಗೊತ್ತಿದೆ ಸಾಕು ನಿಮಗೆ. ಓಕೆನಾ? ಸೊ ಇದಾದಮೇಲೆ ನಿಮಗೆ ಜಸ್ಟ್ ನಿಮಗೆ ಅಗೇನ್ ನಾನು ಓವರ್ ಹೇಳ್ಬಿಡ್ತೀನಿ ಇವತ್ತು. ಓಕೆ, ಸೊ ಇದು ನಾವು ಆಲ್ರೆಡಿ In previous slide, what is the credit, sir? which So everywhere you mentioned debit only, right? no credit, that's what In 3 cases, you I mentioned told. debit No, only. 2 means credit only. It is credited to. Okay, so in accounting terminology, okay, so always we will maintain RAM account debit to cash account. 2 means it's credit to. Okay, 2 means credit. yes, so that is what to credit into cash account ಅಂತ ಅಷ್ಟೇ. ಸೊ ಇನ್ ಅಕೌಂಟಿಂಗ್ ಟರ್ಮಿನಾಲಜಿ ನಾವು 2ನೇ ಯೂಸ್ ಮಾಡ್ತೀವಿ, ಬಟ್ ನಿಮ್ಗೆ ರಿಯಲ್ ಟೈಮ್ SIP ಸಿಸ್ಟಮಲ್ಲಿ ಡೆಬಿಟ್ ಕ್ರೆಡಿಟ್ ಕ್ಲಿಯರ್ ಆಗಿರುತ್ತೆ, ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಈಸಿಯಾಗಿ. ಸೊ ಇದು ನಾವು ಆಸ್ ಪರ್ ದ ಅಕೌಂಟಿಂಗ್ ಟರ್ಮಿನಾಲಜಿ Wherever 2 is there, we need to assume that ಇಟ್ ಇಸ್ ಎ ಕ್ರೆಡಿಟ್. ಎಸ್. Okay. ಓಕೆ, ಸೊ ನಾವು ಇವಾಗ ನಾನು ನಿಮಗೆ ಡೆಮೋ ಸೆಷನಲ್ಲಿ ಸ್ಲೈಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಆಲ್ರೆಡಿ, ಬಟ್ ನಿಮಗೆ ಓವರ್ವ್ಯೂ ಹೇಳಿದ್ದೆ ಅಷ್ಟೇ, ರೈಟ್? ಸೊ ನಾನು ಬ್ರೀಫ್ ಸಮರೈಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಸ್ವಲ್ಪ ಬ್ರೀಫಾಗಿ ಹೋಗೋಣ. ನಾಳೆ ಮತ್ತೆ ನಾನು ಥಿಯರಿಟಿಕಲ್ ಕ್ಲಾಸಲ್ಲಿ ಅಗೇನ್ ನಿಮಗೆ ಬಿಗಿನಿಂಗಿಂದ ಸ್ಟೆಪ್ಸ್, ಪ್ರಾಜೆಕ್ಟ್ಸ್ ವೈಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಕ್ಲಿಯರಾಗಿ. ಸೊ ಅದೇನಕ್ಕೆ ಬೇಕು ಅಂದರೆ ಇಂಟರ್ವ್ಯೂ ಪರ್ಪಸ್ಗೆ ಬೇಕದು. ಓಕೆ, ನಾಳೆ ಇವತ್ತು ನಾನು ನಿಮ್ಗೆ ಏನು ಕ್ಲಾಸ್ ತೊಗೊಂಡಿದ್ದಲ್ಲ, ಇದು ಯಾವುದು ನಿಮಗೆ ಇಂಟರ್ವ್ಯೂಗೆ ಬರಲ್ಲ, ಬಟ್ ಸ್ಟಿಲ್ ನಿಮಗೆ ಅಕೌಂಟಿಂಗ್ ನಾಲೆಜ್ ಪರ್ಪಸ್ಗೋಸ್ಕರ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ನಿಮಗೆ ನಾಳೆ ಏನು ಹೇಳ್ತೀನೋ ಸೊ ಅದು ಇಂಟರ್ವ್ಯೂ ಪರ್ಪಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಾಳೆ ಕ್ಲಾಸ್ ಯಾರೇ ಮಿಸ್ ಮಾಡ್ಕೋಬೇಡಿ, ಜಾಯ್ನ್ ಆಗಿ ಆ್ಯಂಡ್ ಆನ್ ಟೈಮ್ ಜಾಯ್ನ್ ಆಗಿ. ಓಕೆ, ಸೊ ಇಲ್ಲಾಂದರೆ ನೀವು ಅಗೇನ್ ವೀಡಿಯೋ ನೋಡ್ಬಿಟ್ಟು ಅರ್ಥ ಮಾಡ್ಕೋಬೋದು, ರೀಕ್ಯಾಪ್ ಮಾಡಬೇಕಾಗುತ್ತೆ ಅಷ್ಟೇ. ಸೊ ವೀಡಿಯೋ ಬಂದ್ಬಿಟ್ಟು ನಿಮಗೆ ಎವ್ರಿ ಡೇ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಓಕೆ, ಸೊ ನಿಮ್ಗೆ ಒಂದು ಸಪ್ರೇಟ್ ಗ್ರೂಪ್ ಕ್ರಿಯೇಟ್ ಮಾಡಿಬಿಟ್ಟು ಅದ್ರಲ್ಲಿ ವೀಡಿಯೋ ಇರುತ್ತೆ ಆ್ಯಂಡ್ ಡ್ರೈವಲ್ಲೆಲ್ಲ ನಿಮಗೆ ನೋಟ್ಸ್, ವರ್ಕ್ಶೀಟ್ಸ್ ಎಲ್ಲ ಆ್ಯಕ್ಸಸ್ ಇರುತ್ತೆ. ಸೊ ಅದೆಲ್ಲ ಸಿಗುತ್ತೆ ನಿಮಗೆ. ಓಕೆ, ಸೊ ಇವಾಗ ನಾನು ಬ್ರೀಫ್ ಸಮರೈಸ್. ಸೊ SIP ಅಂದರೆ ಸಿಸ್ಟಮ್ ಅಪ್ಲಿಕೇಶನ್ ಆ್ಯಂಡ್ ಪ್ರೊಡಕ್ಟ್ಸ್ ಇನ್ ಡಾಟಾ ಪ್ರೊಸೆಸಿಂಗ್. ಆ್ಯಂಡ್ ಇದು ನಾನು ಆಲ್ರೆಡಿ ಹೇಳಿದೆ ERP ಸಾಫ್ಟ್ವೇರ್ ಅಂತ, ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಸಾಫ್ಟ್ವೇರ್. ಅಂದರೆ ಎಂಟೈರ್ ಬಿಸ್ನೆಸ್ ಪ್ರೋಸೆಸ್ನ ಸೊ ಯಾವ ಥರ ಒಂದು ಸಾಫ್ಟ್ವೇರ್ಗೆ ಆ್ಯಡ್ ಮಾಡ್ತೀವಿ. ಸೊ ದಟ್ಸ್ ವಾಟ್ ಕಾಲ್ಡ್ ERP ಸಾಫ್ಟ್ವೇರ್. ಸೊ ಅದು ನಾವು ಯಾವ ಥರ ಮಾಡ್ತಿದ್ದೀವಿ ಅಂದರೆ SIPಲಿ.
ಓಕೆ. ಸೊ ಎಸ್ ಐ ಪಿಲಿ ಮಾಡ್ತಾ ಇದ್ದೀವಿ. ಸೊ ಡಿಫ್ರೆಂಟ್ ಅಂತ ಬಂದಾಗ ಡಿಪಾರ್ಟ್ಮೆಂಟು, ಸೊ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಇರ್ಬೋದು, ಸೇಲ್ಸ್ ಇರ್ಬೋದು, ಆ್ಯಂಡ್ ತುಂಬ ಇದೆ ಇದೇ ಥರ ಕಸ್ಟಮರ್ ಸರ್ವಿಸ್ ಇರ್ಬೋದು, ಪ್ಲಾಂಟ್ ಮೇಂಟೆನೆನ್ಸ್ ಇರ್ಬೋದು, PS ಅಂದರೆ ಪ್ರಾಜೆಕ್ಟ್ ಸಿಸ್ಟಮ್ಸ್ ಇರ್ಬೋದು. ಸೊ ಈ ಥರ ಮಲ್ಟಿಪಲ್ ಸಬ್ ಮಾಡಿಲ್ಸ್ ಇರುತ್ತೆ, ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಸೊ ಅದೆಲ್ಲ ಡಿಪಾರ್ಟ್ಮೆಂಟ್ಸನ್ನು ಕೂಡ ನಾವು ಎಸ್ ಐ ಪಿಲಿ ಕಾನ್ಫಿಗರೇಷನ್ ಮಾಡ್ತಾ ಹೋಗ್ತೀವಿ. ಇದು ಎಸ್ ಐ ಪಿ ಬಗ್ಗೆ ಹೇಳ್ತಾ ಇರೋದು ನಾನು, ಓಕೆ, ನಾಟ್ ಫಿಕೋ. ಫೈನಾನ್ಸ್ ಬಗ್ಗೆ ಅದು ಮತ್ತೆ ಮಾತಾಡೋದು. ಸೊ ಇದು ನನಗೆ ಹಿಂಗೆ ಸ್ಟಾರ್ಟ್ ಆಯಿತು ಅಂದರೆ 1970 IBM ಫಾರ್ಮರ್ ಎಂಪ್ಲಾಯೀಸ್ ಅಂದರೆ IBM ಎಂಪ್ಲಾಯೀಸು, ಫಾರ್ಮರ್ ಎಂಪ್ಲಾಯೀಸ್ ಸೇರಿಕೊಂಡು ಸೊ ಈ ಸಾಫ್ಟ್ವೇರ್ನ ಬಿಲ್ಡ್ ಮಾಡಿದ್ದು. ಓಕೆ, 1970 ಮಾಡಿದ್ರು ಇದು. ಓಕೆ, ಗೊತ್ತಲ್ಲ ನಿಮಗೆ, ಮಾರ್ಕೆಟಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಬಂದರೆ ಡೇ ಒನ್ನೇ ಗೊತ್ತಾಗಲ್ಲ ನಿಮಗೆ, ಎಷ್ಟೋ ವರ್ಷ ಬೇಕು ಅದು ಕ್ಲಿಕ್ ಆಗಿ, ರೈಟ್. ಸೊ ಅದೇ ಥರ ಬಿಗಿನಿಂಗಲ್ಲಿ ಅವರು ಸ್ಟ್ರಗಲ್ ಮಾಡಿದ್ದಾರೆ. ಓಕೆ, ಸೊ ಬಿಗಿನಿಂಗ್ ಡೇಸಲ್ಲಿ ಸ್ಟ್ರಗಲ್ ಮಾಡಿ 1970 ಸ್ಟಾರ್ಟ್ ಆಗಿರೋದು. ಸೊ ಇವತ್ತು ಬಂದ್ಬಿಟ್ಟು ಮಾರ್ಕೆಟಲ್ಲಿ ಟಾಪ್ ಡಿಮ್ಯಾಂಡಲ್ಲಿ ಇದೆ. ಓಕೆ, ಸೊ ಆ ಥರ ಸಾಫ್ಟ್ವೇರ್ ಬಿಲ್ಡ್ ಆಗಿರೋದು. ಆ್ಯಂಡ್ ಮೋರ್ ಓವರ್ ಇದು ಒನ್ ಡೇ ಸಕ್ಸಸ್ ಅಲ್ಲ, ಕಂಟಿನ್ಯೂಯಸ್ ಆಗಿ ಸಾಫ್ಟ್ವೇರ್ ಅಪ್ಗ್ರೇಡ್ ಆಗಿ ಇಲ್ಲಿಗೆ ಬಂದು ನಿಂತಿರೋದು. ಓಕೆ, ಸೊ ನೋಡಿ, ನಾನು ಅವಾಗಲೇ ಹೇಳಿದೆ 1970 ಸ್ಟಾರ್ಟ್ ಮಾಡಿದ್ದು ಅಂತ. ಬಟ್ ಅವಾಗ ಅವರು ಜಸ್ಟ್ ಒಂದು ಅಪ್ಲಿಕೇಶನ್ ಥರ ಒಂದು ಬಿಲ್ಡ್ ಮಾಡೋದಕ್ಕೆ ಒಂದು ಸಾಫ್ಟ್ವೇರ್ ಥರ ಮಾಡಿದ್ರು ಅಷ್ಟೇ. ಬಟ್ ಅದರಲ್ಲಿ ಏನು ಪ್ರಾಪರಾಗಿ ಎಂಟೈರ್ ಬಿಸ್ನೆಸ್ ಸಿನಾರಿಯೋಸ್ ERP ಎಲ್ಲ ಆ್ಯಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅವಾಗ. ಓಕೆ, ಸೊ ಆ ಥರ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು ಅರ್ಲಿಯರ್. ಸೊ ಅದೇ ಹೇಳಿದ್ದು ಇವಾಗೆಲ್ಲ ನೋಡಿ R1 ಸೊ ಇದೆಲ್ಲ ಇದೆಯಲ್ಲ, ಇನ್ನು ಅರ್ಲಿಯರ್ ಸ್ಟೇಜಲ್ಲಿ SAP R1 R2 ಅಂತಲೇ ಸ್ಟಾರ್ಟ್ ಮಾಡಿದ್ದವರು. ಸೊ 1980s R2 ಬಂದಿದ್ದು, ಬಿಫೋರ್ ಎಲ್ಲ R1 ಅಂತ ಇತ್ತು SAPಲಿ. ಓಕೆ, ಬಟ್ ಇದೆಲ್ಲ ಯಾರು ನಮ್ಗೆ ಇಂಟರ್ವ್ಯೂಲಿ ಕೇಳೋದಿಲ್ಲ, ಬಟ್ ನಾನು ನಿಮ್ಗೆ ಸ್ವಲ್ಪ ನಾಲೆಜ್ ಇರಲಿ ಅಂತ. ಸೊ ಏನೇ ಒಂದು ಸಾಫ್ಟ್ವೇರ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಪರ್ಸನ್ ಯಾರ ಬಗ್ಗೆನೋ ನೀವು ಯಾರನ್ನೋ ಒಬ್ಬರು ಮೀಟ್ ಆಗ್ತಿದ್ರೆ ಅಂದರೆ ಅವ್ರು ಇಷ್ಟೇ ತಿಳ್ಕೊಂಡಿರ್ಬೇಕು, ರೈಟ್. ಸೊ ಸೇಮ್ ಅದೇ ಥರನೇ ಇದು ಕೂಡ. ಓಕೆ, ಸೊ ಅರ್ಲಿಯರ್ 1980s ಆ ಥರ ಇತ್ತು. ಅದಾದಮೇಲೆ ಲೇಟರ್ ಬಂದ್ಬಿಟ್ಟು R3 ಬಂತು. ಸೊ ಇದೆಲ್ಲ ಆದಮೇಲೆ ECC ಬಂದಿದ್ದು. ಓಕೆ, ಸೊ ECC ಎಲ್ಲ ಬಂದ್ಬಿಟ್ಟು ನಿಮಗೆ 2013-15 ಆ ಟೈಮಲ್ಲಿ ಬಂದಿದ್ದು ECC. ಸಾರಿ, S/4HANA. ಸೊ ಅದಕ್ಕಿಂತ ಬಿಫೋರೆಲ್ಲ ECCನೇ ಇದ್ದಿದ್ದು. ಓಕೆ, ಸೊ ECC ಬಂದ್ಬಿಟ್ಟು ನಿಮ್ಗೆ ಅದೇನೆ 1992 ಕ್ಲೈಂಟ್ ಸರ್ವರ್ ವರ್ಷನ್ ಬಂದ್ಬಿಟ್ಟು ಸೊ ನಿಮಗೆ ECC ಸ್ಟಾರ್ಟ್ ಆಯಿತು. ಸೊ ಅಪ್ಗ್ರೇಡ್ ಆಗಿದ್ದು. ಸೊ ಅದಾದಮೇಲೆ ನಿಮಗೆ S/4HANA ಅಪ್ಗ್ರೇಡ್ ಆಗಿದ್ದು. ಸೊ S/4HANA ಅಪ್ಗ್ರೇಡ್ ಆದಮೇಲೆ ರೀಸೆಂಟ್ ವರ್ಷನ್ ಇವಾಗ 2023 ಇತ್ತು, ಇವಾಗ 2025 ಆಯಿತು. 25 ವರ್ಷನ್ ರಿಲೀಸ್ ಮಾಡಿದ್ದಾರೆ. ಸೊ 2023ವರೆಗೂ ಅದೇನೇ ಇತ್ತು. ಓಕೆ, 23 ವರ್ಷನ್ಸ್ ಇತ್ತು. ಸೊ ಇದರಲ್ಲಿ ನಿಮಗೆ ಲೇಯರ್ ವೈಸ್ ಏನಕ್ಕೆ ಅಂದರೆ ಜಸ್ಟ್ ಒಂದು ಅಪ್ಲಿಕೇಶನಲ್ಲಿ ನಿಮ್ಗೆ ಯಾವ ಥರ ಸೊ ಲೇಯರ್ ಡಿಸೈನ್ ಆಗಿರುತ್ತೆ. ಸೊ ಲೇಯರ್ ಬಗ್ಗೆ ಸ್ವಲ್ಪ ಐಡಿಯಾ ಇರಲಿ ಅಂತ ಅಷ್ಟೇ. ಸೊ ಪ್ರೆಸೆಂಟೇಷನ್ ಲೇಯರ್, ಅಪ್ಲಿಕೇಶನ್ ಲೇಯರ್, ಡಾಟಾಬೇಸ್ ಲೇಯರ್ ಅಂತ 3 ಟೈಪ್ಸ್ ಆಫ್ ಲೇಯರ್ ಇದೆ. ಓಕೆ, ಸೊ ಪ್ರೆಸೆಂಟೇಷನ್ ಲೇಯರ್ ಅಂದರೆ ಸೊ ನೀವೊಂದು ಓಕೆ ಒಂದು PCಲಿ ನಿಮಗೆ ಫ್ರಂಟ್ ಎಂಡಲ್ಲಿ ಯಾವ ಥರ ಡೆವಲಪ್ಮೆಂಟ್ ಮಾಡೋದಕ್ಕೆ ನಿಮ್ಗೆ ಯಾವ ಥರ ಸ್ಕ್ರೀನ್ ಕಾಣುತ್ತೆ, ವಿಜುವಲ್ ಇಂಡಿವಿಜುವಲ್ ಆದರೆ ಅವ್ರು ಜಸ್ಟ್ ವಿಜುವಲ್ ಯಾವ ಥರ ಕಾಣುತ್ತೆ. ಸೊ ದಟ್ ಇಸ್ ವಾಟ್ ಎ ಪ್ರೆಸೆಂಟೇಷನ್ ಲೇಯರ್. ಓಕೆ, ಆ ವಿಜುವಲೈಸೇಷನ್ ಯಾವ ಥರ ಕಾಣುತ್ತೆ, ಸೊ SAP ಸರ್ವರ್ದು. ಸೊ ದಟ್ ಈಸ್ ವಾಟ್ ಪ್ರೆಸೆಂಟೇಷನ್ ಲೇಯರ್. ಅಪ್ಲಿಕೇಶನ್ ಲೇಯರ್ ಅಂತ ಬಂದಾಗ ನಾವೇನು ಪ್ರೋಸೆಸ್ ಮಾಡ್ತೀವಲ್ಲ ಅಪ್ಲಿಕೇಶನಲ್ಲಿ ಒಳಗಡೆ ಪ್ರೋಸೆಸ್ ಮಾಡಿದಾಗ ನಿಮಗೆ ಅಲ್ಲಿ ಎರರ್ ಬರೋದಾಗಿರ್ಬೋದು, ಒಂದು ಮೆಸೇಜ್ ಪಾಪಪ್ ಬರೋದಾಗಿರ್ಬೋದು, ಅಥವಾ ಸೇವ್ಡ್ ಅಂತ, ಅಥವಾ ಡಾಟಾ ಸೇವ್ಡ್ ಆ್ಯಂಡ್ ಎಂಟರ್ ಕ್ರಿಯೇಟ್, ಇದೆಲ್ಲ ಏನೇನು ಬರ್ತಾ ಇರುತ್ತಲ್ಲ, ಸೊ ಆ ಮೆಸೇಜಸ್ ಆಗಿರ್ಬೋದು, ಆ ಅಪ್ಲಿಕೇಶನ್ನಲ್ಲಿ ಕಂಪ್ಲೀಟ್ ಏನು ಬಿಲ್ಡ್ ಮಾಡಿರ್ತಾರೆ. ಸೊ ದಟ್ ಈಸ್ ವಾಟ್ ಕಾಲ್ಡ್ ಆನ್ ಅಪ್ಲಿಕೇಶನ್ ಲೇಯರ್. ಓಕೆ, ಸೊ ಇದಾದ್ಮೇಲೆ ಡಾಟಾಬೇಸ್ ಲೇಯರ್. ಸೊ ಡಾಟಾಬೇಸ್ ಲೇಯರ್ ಅಂತಂದರೆ ನಾವೇನೇನು ಟ್ರಾನ್ಸಾಕ್ಷನ್ಸ್ ಮಾಡ್ತೀವಿ, ಇನ್ಪುಟ್ ಕೊಡ್ತೀವಿ, ಡಾಟಾ ಮೈಗ್ರೇಷನ್ ಮಾಡ್ತೀವಿ, ಸೊ ಇದೆಲ್ಲ ಮಾಡ್ತೀವಲ್ವಾ. ಸೊ ಆ ಡಾಟಾ ಸ್ಟೋರ್ ಆಗಬೇಕು, ರೈಟ್. ಸೊ ಡಾಟಾ ಸ್ಟೋರ್ ಆಗೋದಕ್ಕೆ ಯಾವ ಥರ ಆರ್ಕಿಟೆಕ್ಚರ್ ಮಾಡಿದ್ದಾರೆ, ಸರ್ವರ್ ಯಾವ ಥರ ಡಿಸೈನ್ ಆಗಿದೆ. ಸೊ ದಟ್ ಇಸ್ ವಾಟ್ ಎ ಡಾಟಾಬೇಸ್ ಲೇಯರ್. ಓಕೆ, ಸೊ ಇದು 3 ಟೈಪ್ಸ್ ಆಫ್ ಲೇಯರ್ ಇರೋದು. ಸೊ ಇದು ಫ್ಯೂಚರ್ ಆಫ್ SAP ಬಗ್ಗೆ ನೀವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದರೆ ನೀವೇ SAP ಬರ್ತಾ ಇರೋದ್ರಿಂದ ಸೊ ನಿಮಗೆ ಗೊತ್ತಾಗುತ್ತೆ SAP ಫ್ಯೂಚರ್ ಹೆಂಗಿರುತ್ತೆ ಅಂತ. ಓಕೆ, ಸೊ ಇದರಲ್ಲಿ ನೀವು ಬಿಫೋರ್ ಎಲ್ಲ ಹೆಂಗಿತ್ತು ಅಂದರೆ ಸ್ಟಾರ್ಟಿಂಗಲ್ಲಿ ಸೊ ಸ್ಟಾರ್ಟ್ ಮಾಡಿದಾಗ ಅದೇ 5x ಎಂಪ್ಲಾಯೀಸ್ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಹೋಗ್ತಾ ಡೆವಲಪ್ ಆಗಿದೆ. ಸೊ ಇದು ನಾನು ಈ PDF ಪ್ರಿಪೇರ್ ಮಾಡಿ ಆಲ್ಮೋಸ್ಟ್ 1 ಇಯರ್ ಆಯಿತು. ಸೊ ಈ PDF ಪ್ರಿಪೇರ್ ಮಾಡಿದಾಗ ಅರೌಂಡ್ 170 ಡಿಫ್ರೆಂಟ್ ಕಂಟ್ರೀಸಲ್ಲಿತ್ತು, 195ಗೆ ಇನ್ಕ್ರೀಸ್ ಆಗಿತ್ತು. ಓಕೆ, ಸೊ ನಾನು ಕಂಟ್ರೀಸ್ ವೈಸ್ ಹೇಳ್ತಾ ಇದ್ದೀನಿ. ಸೊ ಇಂಡಸ್ಟ್ರೀಸ್ ವೈಸು 25 ಡಿಫ್ರೆಂಟ್ ಇಂಡಸ್ಟ್ರೀಸ್. 25 ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಇಂಡಸ್ಟ್ರೀಸ್ ವೈಸ್ ಅಂತ ಬಂದಾಗ ಡಿಫ್ರೆಂಟ್ ಇಂಡಸ್ಟ್ರೀಸಲ್ಲಿ ಹೇಳ್ತಾರೆ. ಓಕೆ, ಸೊ ಇದು 1 lakh ನಾನು ಇವಾಗ ಏನು ಮೆನ್ಷನ್ ಮಾಡಿದ್ದೀನಲ್ಲ, 1 lakh ಇವಾಗ ಏನು 2200 ಕಂಪನೀಸ್ ಹಾಕಿದ್ದೀನಿ. ಇಟ್ ಇಸ್ ಇನ್ 2024 ಎಂಡಲ್ಲಿ ಇದು. ಸೊ ಇವಾಗ ತುಂಬ ಜಾಸ್ತಿ ಆಗೋಗ್ಬಿಟ್ಟಿದೆ. ಇವಾಗಲೇ ಲಾಸ್ಟ್ ಒಂದು 2-3 ಇಯರ್ಸಿಂದ SAP ತುಂಬ ಜಾಸ್ತಿ ಡೆವಲಪ್ ಆಗಿದೆ ಆ್ಯಂಡ್ ತುಂಬ ಕಂಪನೀಸ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ SAPನ, ಆ್ಯಂಡ್ ಇಟ್ ಈಸ್ ಇನ್ಕ್ರೀಸ್. ಓಕೆ, ಸೊ ಇದಾದಮೇಲೆ ನಾನು SAP ಬಗ್ಗೆ ಏನಕ್ಕೆ ರಿಕ್ವೈರ್ಮೆಂಟ್ ಅಂತ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಇಂಡಸ್ಟ್ರೀಸಲ್ಲಿ ನಿಮಗೆಲ್ಲ ಆಟೋಮೇಷನ್ ಪ್ರೋಸೆಸ್ ಇರುತ್ತೆ, ಸ್ಟ್ರೀಮ್ಲೈನ್ ಇರುತ್ತೆ, ಆ್ಯಂಡ್ ಅಕ್ಯುರೇಸಿ ಇಂಪ್ರೂವ್ ಮಾಡುತ್ತೆ. ಸೊ ಆ್ಯಂಡ್ ನಿಮಗೆ ಡಾಟಾ ಎಲ್ಲ ಯೂಸಸ್ ಸಿಗುತ್ತೆ, ರಿಪೋರ್ಟಿಂಗ್ ಪರ್ಪಸ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಆ ರೀಸನ್ಗೋಸ್ಕರ ಎಲ್ಲ ಇಂಡಸ್ಟ್ರೀಸ್ ಅವರು ಕೂಡ SAPನ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿದೆ. ಅದಾದಮೇಲೆ ಫೀಕೋದು ನಿಮಗೆ ಮಲ್ಟಿಪಲ್ ಮಾಡ್ಯೂಲ್ಸ್ ಇರುತ್ತೆ ಅಂತ ಹೇಳಿದೆ. ಸೊ ಅದಕ್ಕೆ FI ಡಿಮ್ಯಾಂಡ್ ಇದೆ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆ, ಸೊ ಇದ್ರ ಬಗ್ಗೆ ನಾನೇನು ಡಿಸ್ಕಸ್ ಮಾಡೋದಕ್ಕೆ ಹೋಗಲ್ಲ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಇದೆಯಲ್ಲ ಇದು ತುಂಬ ಇಂಪಾರ್ಟೆಂಟ್.
ಸೊ ಇದ್ರ ಬಗ್ಗೆನೇ ನಾನು ಥಿಯರಿಟಿಕಲ್ ನೋಟ್ಸ್ ಎಲ್ಲ ಥಿಯರಿಟಿಕಲ್ ಪ್ರಿಪೇರ್ ಮಾಡಿರೋದು ಆನ್ ಮೋರ್ ಓವರ್ ನಿಮಗೆ. ಸೊ ನಾಳೆ ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡೋದು ಕೂಡ. ಓಕೆ, ಸೊ ನಿಮ್ಗೆ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಜೆಕ್ಟ್ ಹೆಂಗಿದೆ, ಸೊ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಏನೇನು ಫೇಸಸ್ ಇರುತ್ತೆ ಪ್ರಾಜೆಕ್ಟಲ್ಲಿ, ಸೊ ಯಾವ ಥರ ಪ್ರಾಜೆಕ್ಟ್ನ ಯಾವ ಥರ ನಾವು ಹ್ಯಾಂಡಲ್ ಮಾಡ್ತೀವಿ ಆ್ಯಸ್ ಎ SAP ಕನ್ಸಲ್ಟೆಂಟ್. ಓಕೆ, ಸೊ ಇದ್ರ ಬಗ್ಗೆ ನಿಮ್ಗೆ ಒಂದು ಸ್ವಲ್ಪ ನಾಲೆಜ್ ಸಿಕ್ಕಿದ್ರೆ, ಸೊ ನಾವು ಡೈಲಿ ಏನು ಪ್ರಾಕ್ಟೀಸ್ ಮಾಡ್ತೀವಿ ಅದು ಎಲ್ಲೆಲ್ಲಿ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಿಮ್ಗೆ ಈಸಿಯಾಗಿ ಐಡಿಯಾ ಬರುತ್ತೆ. ಓಕೆನಾ? ಸೊ ಇದ್ರ ಬಗ್ಗೆ ನಾನು ನಿಮಗೆ ಮತ್ತೆ ನಾಳೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಆ್ಯಂಡ್ ನಾನು ಇವಾಗ ಏನಕ್ಕೆ ಇವತ್ತಿನ ಕ್ಲಾಸ್ ಜಸ್ಟ್ ಇಷ್ಟನ್ನೇ ಏನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತೀನಿ ಕ್ಲಿಯರ್ ಆಗಿ. ಓಕೆ, ಸೊ ಐ ವಿಲ್ ಸ್ಟಾಪ್ ದ ರೆಕಾರ್ಡಿಂಗ್.